ಕೆಲವರು ನಮ್ಮ ಜೀವನದಲ್ಲಿ ಬರ್ತಾರೆ, ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಾವು ಅವ್ರು ನಂಬಿರ್ತೀವಿ. ಆದ್ರೆ ಒಂದಿನ ಇದ್ದಕ್ಕಿದ್ದ ಹಾಗೆ ಅವ್ರ ಅಸಲಿ ಮುಖವಾಡ ಕಳಿಸಿ ಬೀಳುತ್ತೆ. ನಾವು ಇಷ್ಟು ದಿನ ಇವ್ರನ್ನ ನಂಬಿರೋದು ಅಂತೆಲ್ಲ ಆಶ್ಚರ್ಯ ಕೂಡ ಆಗತ್ತೆ. ಇವರು ದ್ರೋಹ ಮಾಡಿ ಹೋಗ್ಬಿಡ್ತಾರೆ. ಆದ್ರೆ ನೆನಪಾದಾಗ್ಲೆಲ್ಲ ಕೆಲವೊಂದಿಷ್ಟು ಟೈಮಲ್ಲಿ ನಾನು ಇವ್ರನ್ನ ನಂಬಿರೋದು, ನಾನು ಏನಂತ ತಪ್ಪು ಮಾಡಿದ್ದೆ, ನನ್ಗೆ ಯಾಕೆ ಇವ್ರಿಗೆಲ್ಲ ಮಾಡಿದ್ರು ಅಂತೆಲ್ಲ ಕುತ್ಕೊಂಡ್ಬಿಟ್ಟು ಗೊತ್ತಿಲ್ದೇನೆ ಕಣ್ಣೀರು ಹೋಗ್ತಾ ಇರುತ್ತೆ, ಅಥವಾ ಕಣ್ಣೀರನ್ನು ಹಾಕಿರ್ತೀವಿ ನಾವು. ನಮ್ಗೆ ಅತಿ ಹೆಚ್ಚು ನೋವು ಕೊಡೋರು ದೂರದ ಶತ್ರುಗಳಲ್ಲ ಅಲ್ವಾ? ನಮ್ ಜೊತೆಯಲ್ಲೇ ಕೂತು ನಮ್ ಕಷ್ಟ ಸುಖಗಳನ್ನೆಲ್ಲ ಕೇಳಿ ನಮ್ ಹತ್ತಿರವಾದವರೇ ಆಗಿರ್ತಾರೆ. ಯಾಕೆ ಪದ ಪಿದ ನಾವು ಈ ತರ ಮೋಸ ಹೋಗ್ತೀವಿ ಇಂಥವ್ರಿಂದ, ಅಥವಾ ಈ ತರ ಸ್ವಾರ್ಥದಿಂದ ಇಟ್ಕೊಂಡು ನಂಬಿಕೆ ದ್ರೋಹಗಳನ್ನ ಮಾಡೋರ್ನ ನಾವ್ ಹೇಗ್ ಗುರ್ತಿಸೋದು? ಅವ್ರ ಮೊದ್ಲಿಂದ್ರನೇ ಅವ್ರ ಬಿಹೇವಿಯರ್ ಹೇಗಿರುತ್ತೆ, ನಾವ್ ಹೇಗ್ ಗುರ್ತು ಮಾಡ್ಕೊಳ್ಳೋದು ಅವ್ರನ್ನ? ನೋಡೋಣ ಬನ್ನಿ. ನಮಸ್ಕಾರ. ಜೀವನದಲ್ಲಿ ನಮ್ಗೆ ಎದುರಾಗುವ ಅತಿ ದೊಡ್ಡ ಮತ್ತು ಕಠಿಣವಾದ ಪಾಠ ಅಂದ್ರೆ ಅದು ಒಂದು ನಂಬಿಕೆ, ಇನ್ನೊಂದು ದ್ರೋಹ. ನಾವೆಲ್ಲರೂ ಎಲ್ಲರಲ್ಲೂ ಒಳ್ಳೆತನವನ್ನ ನೋಡೋಕೆ ಇಷ್ಟಪಡ್ತೀವಿ. ಆದ್ರೆ ಕೆಲವೊಮ್ಮೆ ನಮ್ಮ ಒಳ್ಳೆತನವೇ ನಮ್ಗೆ ಮುಳುವಾಗ್ಬಿಡುತ್ತೆ ಅಲ್ವಾ? ಸಮಸ್ಯೆ ಇರೋದು ನಮ್ಮಲ್ಲಲ್ಲ, ನಮ್ಮ ಎದುರಿಗಿರುವ ವ್ಯಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಳುವ ರೀತಿಯಲ್ಲಿ. ನಂಬಿಸಿ ಮೋಸ ಮಾಡೋರಿಗೆ ಅಥವಾ ಸ್ವಾರ್ಥಿಗಳಿಗೆ ಒಂದು ಕಾಮನ್ ಗುಣವಿರುತ್ತೆ. ಅದನ್ನ ನಾವು ಗುರ್ತು ಮಾಡ್ಕೊಂಡ್ಬಿಟ್ರೆ ಮೊದಲನೇ ಎಷ್ಟೋ ಸಾರಿ ನಾವು ಇಂಥವ್ರಿಂದ ತುಂಬಾನೇ ಹುಷಾರಾಗಿರ್ಬೋದು ಲೈಫಲ್ಲಿ. ಗುಣಗಳೇನು ನೋಡ್ತಾ ಬರೋಣ. ಮೊದ್ಲಿಗೆ ಅವರು ಅತಿ ಹೆಚ್ಚು ಪ್ರೀತಿ ಮತ್ತು ಕಾಳಜಿಯನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ ನಮ್ಗೆ. ನಮ್ಮ ದೌರ್ಬಲ್ಯಗಳನ್ನ, ಹಳೆಯ ನೋವುಗಳು ಕಳಕಳಿಯಿಂದ ಕೇಳಿ ತಿಳ್ಕೊಳ್ತಾರೆ. ಇವರು ಎಲ್ಲದಕ್ಕೂ ನಮ್ ಜೊತೆ ನಿಲ್ತಾರೇನೋ ಅನ್ನೋ ತರ ನಮ್ಗೆ ಫೀಲ್ ಮಾಡಿ ಕಂಫರ್ಟ್ ಝೋನ್ ಕೊಡ್ತಾರೆ. ಒಂದು ಉದಾಹರಣೆ ನೋಡೋಣ. ಸುಮಂತ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಆತ್ಮ ಸ್ನೇಹಿತನಿಗೆ ಕಷ್ಟ ಅಂತ ತನ್ನ ಸೇವಿಂಗ್ಸ್ ನಲ್ಲಿ ಇರುವಂತ ಅಮೌಂಟ್ ಎಲ್ಲ ಕೊಟ್ಬಿಟ್ಟಿರ್ತಾನೆ. ಜೊತೆಗೆ ಬ್ಯಾಂಕ್ ನಿಂದ ಲೋನ್ ಕೂಡ ತೆಗೆಸಿ ಕೊಟ್ಟಿರ್ತಾನೆ. ಆತನ ಸ್ನೇಹಿತ ಆರಂಭದಲ್ಲಿ ನೀನೇ ನನ್ನ ದೇವ್ರು, ನನ್ನ ಪ್ರಾಣ ಅಂತೆಲ್ಲ ಈ ಮನುಷ್ಯನ್ಗೆ ಹೋಗ್ಬಿಡ್ತಾನೆ. ಆದ್ರೆ ಒಮ್ಮೆ ಸುಮಂತನಿಗೆ ಆರ್ಥಿಕ ಸಂಕಷ್ಟ ಬಂತು. ಹಾಗೇನೆ ಅವನ ಸ್ನೇಹಿತನ ಹಣ ವಾಪಸ್ ಕೇಳ್ತಾನೆ. ಅವಾಗ ನೋಡಿ ನಿಜವಾದದ್ದು ಹೊರಗೆ ಬೀಳುತ್ತೆ. ಆ ಮನುಷ್ಯ ಸರಿಯಾಗಿ ರೆಸ್ಪಾಂಡೇ ಮಾಡೋದಿಲ್ಲ. ಯಾಕೆ ಗೊತ್ತಾ? ಕೊಟ್ಟಿರೋ ಅಮೌಂಟ್ನ ಒಳ್ಳೆ ವಾಪಸ್ ಕೇಳ್ತಿದಾರಲ್ಲ ಅಂತ. ಸುಮಂತ್ ತನ್ನ ಸ್ನೇಹಿತನಿಗೆ ಹಣ ಕೊಟ್ಟಾಗ್ಲೆಲ್ಲ ಒಳ್ಳೆಯವನಾಗಿರ್ತಾನ. ಆದ್ರೆ ಹಣ ವಾಪಸ್ ಕೇಳಿದಾಗ ಕೆಟ್ಟವನಾಗ್ತಾನೆ. ಸುಮಂತ್ ತನ್ನ ಹಣವನ್ನ ವಾಪಸ್ ಕೇಳಿದಾಗ ಆ ಸ್ನೇಹಿತ ಹೇಳ್ತಾನೆ, ನಿನ್ನ ಹತ್ರ ಅಮೌಂಟ್ ಇತ್ತು ಕೊಟ್ಟೆ, ಆದ್ರೆ ನನ್ನ ಹತ್ರ ಇಲ್ಲಲ್ವಾ ನೀನ್ ಕೊಡ್ಲಿಕ್ಕೆ ವಾಪಸ್ಸು, ನಾನೇನ್ ಮಾಡ್ಲಿ ಅಂತ ಈ ತರ ಎಲ್ಲ ಮಾತುಗಳನ್ನ ಆಡ್ತಾನೆ. ಹಗುರವಾಗಿ ಮಾತಾಡಿದಾಗ ಸುಮಂತ್ಗೆ ಹಣ ಕಳ್ಕೊಂಡಿದ್ದಕ್ಕಿಂತ ನಾನು ಇಷ್ಟು ಈ ವ್ಯಕ್ತಿನ ನಂಬಿದ್ನಲ್ಲ, ಹೀಗೆಲ್ಲ ಮಾತಾಡ್ಬಿಟ್ನಲ್ಲ, ಅವನಿಗೆ ಕಷ್ಟ ಅಂದಾಗ್ಲೇ ನಾನು ಹಿಂದ ಮುಂದೆ ನೋಡ್ಲಾರ್ದೇನೆ ಎಲ್ಲಾ ರೀತಿ ನನ್ನ ಕಡೆ ದೇವ್ರು ಎಷ್ಟು ಶಕ್ತಿ ಕೊಡ್ತಾನೋ ಎಲ್ಲಾ ರೀತಿನೂ ಸಹಾಯ ಮಾಡ್ಬಿಟ್ಟೆ. ಆದ್ರೆ ಈ ಮನುಷ್ಯ ಸರಿಯಾಗಿ ಸ್ಪಂದಿಸ್ಲಿಲ್ಲ, ಹಣ ಕೊಡದೇ ಇದ್ರೂ ಪರವಾಗಿಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಆ ಮನುಷ್ಯನ್ಗೆ. ಇದು ಬರೇ ದುಡ್ಡಿನ ವಿಚಾರ ಒಂದು ಎಕ್ಸಾಂಪಲ್ ಆಗಿರ್ಬೋದು. ಆದ್ರೆ ಒಬ್ಬ ಮನುಷ್ಯ ಮೊದ್ಲಿಗೆ ನಂಬಿಸ್ಬೇಕಂತಂದ್ರೆ ಎಲ್ಲಾ ರೀತಿಯಿಂದ ಕಾಳಜಿಗಳನ್ನ ತಗೊಳ್ಳೋದು, ತುಂಬಾ ಅತಿಯಾಗಿ ಹಚ್ಕೊಳ್ಳೋದು, ನಿನ್ಗೇನಾದ್ರೂ ಕೂಡ ನಾನು ಇದ್ದೀನಿ ಅನ್ನೋ ತರ ಮೊದ್ಲಿಗೆ ನಂಬಿಸ್ತಾ ಹೋಗ್ತಾನೆ. ಆಮೇಲೆ ಮುಖವಾಡಗಳ ಮುಖಾಂತರ ತನ್ನ ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇರ್ತಾನೆ ಒಳ್ಳೆಯವ್ರ ಕಡೆಯಿಂದ. ದುಡ್ಡಿನ ಸಹಾಯ ತಗೊಳ್ಳಿ, ಬೇರೆ ಯಾವುದೋ ಒಂದು ರೂಪದೊಳಗಡೆ ಸಹಾಯ ತಗೊಂಡು ಅವ್ರನ್ನ ಮೊದಲಿಗೆ ನಂಬಿಸ್ಬಿಟ್ಟು ತನ್ನ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಆಮೇಲೆ ಈ ಮನುಷ್ಯನಿಂದ ತನ್ನ ಕೆಲಸ ಆಗೋದಿಲ್ಲ ಅಂತ ಗೊತ್ತಾದಾಗ್ಲೇನೆ ಆ ಮನುಷ್ಯನ ಮುಖವಾಡ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಸರಿ, ನಾವ್ ಎಲ್ಲಿಗೆ ಎಡುತ್ತೀವಿ ನೋಡೋಣ. ಅತಿಯಾದ ಎಮೋಷನಲ್ ಡಿಪೆಂಡೆನ್ಸಿಯನ್ನ ಹೊಂದಿರ್ತೀವಿ ಅವ್ರ ಮೇಲೆ. ನಮ್ಮ ನೆಮ್ಮದಿಗೆ, ನಮ್ಮ ನಿರ್ಧಾರಗಳಿಗೆ ನಾವು ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಅವಲಂಬಿತರಾಗಿ ಆಗಿರ್ತೀವಿ ಅವ್ರ ಮೇಲೇನೆ. ಏನಕ್ಕಂದ್ರೆ ಅವ್ರ ಮುಂಚೆ ನಮ್ ನಂಬಿಸ್ಬಿಟ್ಟು ಅತಿಯಾಗಿ ಕಾಳಜಿ ಮತ್ತು ಪ್ರೀತಿ ಕೊಟ್ಟು ಎಲ್ಲಾ ವಿಚಾರಕ್ಕೂ ನಾನಿದ್ದೀನಿ ಅನ್ನೋ ತರ ಮೊದಲಿಗೆ ನಂಬಿಸುತ್ತಾರೆ ಅವರು. ಎರಡನೇದು, ಮಾತು ಮತ್ತು ಕೃತಿಯ ನಡುವಿನ ವ್ಯತ್ಯಾಸ. ಅವರ ಮಾತುಗಳು ತುಂಬಾ ಸಿಹಿಯಾಗಿರ್ತವೆ, ಆದ್ರೆ ಅವರು ನಡವಳಿಕೆ ಮತ್ತು ಆಕ್ಷನ್ಗೆ ಅಪೋಸಿಟ್ ಆಗಿರುತ್ತೆ. ನಾವು ಅವರ ಕೃತಿಯನ್ನ ನೋಡದೆ ಬರೀ ಮಾತುಗಳಿಗೆ ಮರಳಾಗ್ಬಿಟ್ಟಿರ್ತೀವಿ, ಅಲ್ಲೇ ನಾವು ಮೋಸ ಹೋಗಿರ್ತೀವಿ. ಮೂರನೇದ್ದು,
ಇಗ್ನೋರೆನ್ಸ್. ಕೆಲವೊಂದಿಷ್ಟು ವಿಚಾರಗಳನ್ನು ಅವ್ರು ನಡ್ಕೊಳ್ಳೋ ರೀತಿ ನಮ್ಗೆ ಸರಿಯಲ್ಲ ಅಂತ ಅನ್ಸಿದ್ರು ಕೂಡ ನಾವ್ ಇಟ್ಟಿರುವಂತ ನಂಬಿಕೆ ಇದೆಯಲ್ವಾ, ಅದು ಅವ್ರು ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮಿಷ್ಟಕ್ಕೆ ನಾವೇ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಇಗ್ನೋರ್ ಮಾಡಿರ್ತೀವಿ. ಇದಕ್ಕೆ ಮಹಾಭಾರತದಲ್ಲಿ ಶಕುನಿಯ ಪಾತ್ರ ನಮ್ಗೆ ದೊಡ್ಡ ಪಾಠ ಕಲಿಸುತ್ತೆ. ಶಕುನಿ ಎಂದಿಗೂ ದುರ್ಯೋಧನನಿಗೆ ಹೊರಟಾಗಿ ಮಾತಾಡಿರ್ಲಿಲ್ಲ. ಸದಾ ಮಗು ನೀನು ಒಳಿತಿಗಾಗಿ ಹೇಳ್ತಿದ್ದೀನಿ ಅನ್ನುತ್ತಲೇ ದುರ್ಯೋಧನ ಅಹಂಕಾರವನ್ನ ಬೆಳೆಸಿ ಇಡೀ ಕುರು ವಂಶದ ನಾಶವನ್ನೇ ಮಾಡಿದ್ದ ಅವನು. ನೆನಪಿಡಿ, ಸಿಹಿಯಾಗಿ ಮಾತನಾಡುವವರೆಲ್ಲ ಹಿತೈಷಿಗಳಲ್ಲ. ಕರ್ಮ ಸಿದ್ಧಾಂತ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ನಮ್ಗೆ ಮೋಸ ಮಾಡುವವರು ಅವರ ಕರ್ಮವನ್ನು ಕಟ್ಟಿಕೊಳ್ತಾರೆ, ಅದು ಅವರಿಗೆ ತಟ್ಟುತ್ತೆ. ಆದ್ರೆ ಪದೇ ಪದೇ ಅದೇ ಗುಂಡಿಗೆ ಬೀಳುವುದು ನಮ್ಮ ಅಜ್ಞಾನ, ನಮ್ಮ ಮೂರ್ಖತನ ಕೂಡ ಹೌದು. ಧರ್ಮ ಹೇಳುತ್ತದೆ, ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವುದು ಹಾಗೇನೆ ನಿನ್ನ ಆತ್ಮಗೌರವವನ್ನು ಕಾಪಾಡಿಕೊಳ್ಳುವುದು ಮೊದಲ ಹೆಜ್ಜೆ ಅಂತ. ಸರಿ, ಹಾಗಾದ್ರೆ ಇಂಥವರಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಈ ತರ ವ್ಯಕ್ತಿಗಳಿಂದ ಕೇರ್ಫುಲ್ ಆಗಿರೋದು ಹೇಗೆ ನೋಡೋಣ. ಮೊದಲನೇದಾಗಿ ಬೌಂಡ್ರೀಸ್ನ ಹಾಕೊಳ್ಳಿ. ಹೌದು, ಪ್ರತಿಯೊಬ್ಬರಿಗೂ ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಜಾಗ ಮಾತ್ರ ಕೊಡಿ. ಯಾರು ನಿಮ್ಮ ಸಹಾಯ, ಶಕ್ತಿ, ನೆಮ್ಮದಿಯನ್ನ ಹೀರ್ಕೊಳ್ತಾರೋ ಅವರಿಂದ ಯಾವುದೇ ಗಲಾಟೆ ಮಾಡದೇನೆ ನಿಧಾನಕ್ಕೆ ಅವರಿಂದ ಒಂದ್ ಹೆಜ್ಜೆ ಹಿಂದಿಡ್ತಾ ಬನ್ನಿ. ಯಾರನ್ನಾದ್ರೂ ನಂಬುವ ಮೊದಲು ಅವ್ರಿಗೆ ಸ್ವಲ್ಪ ಸಮಯ ಕೊಡಿ. ಮೊದಲೇ ನಿಮ್ಮ ರಹಸ್ಯಗಳನ್ನೆಲ್ಲ ತೆರೆದಿಡ್ಬೇಡಿ, ಅಥವಾ ಮೊದಲನೇ ಎಲ್ಲಾ ವಿಚಾರಕ್ಕೂ ಅವ್ರನ್ನ ನಂಬಿಡ್ಬೇಡಿ. ಸ್ವಲ್ಪ ಸಮಯ ತಗೊಳ್ಳಿ. ಸರಿ, ರೆಮಿಡಿ ನೋಡೋಣ ಇದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದಲ್ಲಿ ಪದೇ ಪದೇ ಮೋಸ ಹೋಗ್ತಿದೀವಿ ಅಥವಾ ತಪ್ಪು ಜನರನ್ನ ನಾವು ನಂಬ್ತಿದೀವಿ ಅಂತಂದ್ರೆ ಜಾತಕದಲ್ಲಿ ರಾಹುವಿನ ಪ್ರಭಾವ ಹೆಚ್ಚಾಗಿರ್ಬೋದು. ಅಥವಾ ರಾಹು ಅಂದ್ರೆ ಮಾಯೆ, ಇಲ್ಲದಿರುವುದನ್ನ ಇದೆ ಅನ್ನೋ ತರ ಭ್ರಮೆಯಲ್ಲಿ ನಂಬಿಸೋದು. ಯಾರಾದ್ರೂ ನಿಮ್ಮನ್ನ ಎಮೋಷನಲ್ ಆಗಿ ಬೆಳೆಸ್ಕೊಂಡು ಏನಾದ್ರೂ ಕೇಳಿದಾಗ ತಕ್ಷಣ ಆಯ್ತು ಅಂತ ಹೇಳ್ಬೇಡಿ. ನನ್ಗೆ ಸ್ವಲ್ಪ ಟೈಮ್ ಕೊಡಿ, ಹೇಳ್ತೀನಿ ಅಂತ ಅವ್ರಿಗೆ ರೆಸ್ಪಾಂಡ್ ಮಾಡಿ 1-2 days ವೇಟ್ ಮಾಡಿ. ಆಮೇಲೆ ಮೆದುಳು ನಾರ್ಮಲಿಗೆ ಬರುತ್ತೆ. ಅವಾಗ ನಮ್ಗೆ ಸರಿ ತಪ್ಪುಗಳು ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ಬೋದು. ಹಾಗೇನೆ ಪ್ರತಿ ದಿವಸ ಸ್ನಾನ ಆದ್ಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ 11 ಸಾರಿ ಓಂ ಸೂರ್ಯಾಗೆ ನಮಃ ಅಂತ ಹೇಳ್ತಾ ಬನ್ನಿ. ಇದರಿಂದ ಏನಾಗುತ್ತೆ, ಸೂರ್ಯ ಅನ್ನೋದು ಒಂದು ಆತ್ಮವಿಶ್ವಾಸ, ಸತ್ಯ ಮತ್ತು ಕ್ಲಾರಿಟಿಯನ್ನ ಕೊಡುತ್ತೆ. ಆ ಒಂದು ಸೂರ್ಯನ ತೇಜಸ್ಸು, ಪ್ರಕಾಶ ನಮ್ಗೆ ಬಾಡಿ ಒಳಗಡೆ ಎನರ್ಜೈಸ್ ಆದಾಗ ಕ್ಲಾರಿಟಿ ಗೊತ್ತಾಗುತ್ತೆ. ಇದು ನಮ್ಮಲ್ಲಿರುವ ಗೊಂದಲಗಳನ್ನ ನಿವಾರಿಸಿ ಎದುರಿಗಿರುವಂತ ವ್ಯಕ್ತಿ ಒಂದು ಗುರ್ತಿಸೋದನ್ನ ಅಥವಾ ಒಂದು ಇಂಟ್ಯೂಷನ್ ಜಾಗೃತಿ ಆಗ್ತಾ ಬರುತ್ತೆ ನಮ್ಮಲ್ಲಿ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ, ನಂಬಿಕೆ ದ್ರೋಹಿಗಳೂ ಇದ್ದಾರೆ. ಯಾರ್ಯಾರಂತ ಗುರ್ತಿಸೋದು ಜವಾಬ್ದಾರಿ ನಮ್ದಾಗಿರುತ್ತೆ. ನಾನು ಮೋಸ ಹೋದೆ ಅಂತ ಕೊರಗಬೇಡಿ. ಇದು ಒಂದು ಅನುಭವ ಅನ್ಕೊಳ್ಳಿ, ನಿಮ್ಮನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಮುನ್ನಡಿತಾ ಹೋಗಿ. ನಿಮ್ಮ ಶುದ್ಧವಾದ ಮನಸ್ಸು ಯಾರಿಗೋಸ್ಕರನೂ ಕಲುಷಿತ ಮಾಡ್ಕೋಬೇಡಿ. ನಿಮ್ಮ ನಗು, ನಿಮ್ಮ ನೆಮ್ಮದಿ ಕದಿಯುವ ಹಕ್ಕು ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅದನ್ನ ಕಳ್ಕೊ. ಈ ತರ ಘಟನೆಗಳು ಒಂದಿಲ್ಲ ಒಂದ್ ರೀತಿ ಎಲ್ಲರ ಲೈಫಲ್ಲಿ ನಡೆದಿರುತ್ತೆ. ಅದನ್ನ ಅಲ್ದಲ್ಗೆ ಬಿಟ್ಬಿಟ್ಟು ಮುನ್ನಡಿತಾ ಹೋಗ್ಬೇಕು ನಾವು. ಆದ್ರೆ ಒಂದ್ಸಾರಿ ಕಲ್ತಿರೋ ಪಾಠನ ಸಾಯೋ ತನಕ ನೆನಪಿಟ್ಕೊಂಡು ಮುನ್ನಡಿಬೇಕಾಗತ್ತೆ ನಾವು. ಆದ್ರೆ ಅದೇ ವಿಚಾರನ ನೆನಪು ಮಾಡ್ಕೊಂಡು ಕೊರಗೋದಲ್ಲ ಲೈಫ್. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಒಳ್ಳೇದಾಗ್ಲಿ. ನಮಸ್ಕಾರ.